Happy evening, dear sir. Happy evening, ma'am. Thank you. Please tell us your name and age. Okay, ma'am. Age 36. Okay, ma'am, yours? 24. Okay. Where do you work, sir? I'm working in. Okay, ma'am. What about you? Housewife. Okay. So please tell us. Sorry. How long have you been married, ma'am? It's 2 2 years. Okay. So how did you get to know about Garbhagudi? ಆ್ಯಕ್ಚುಲಿ ಈಸ್ ಮೈ ಇಲ್ಲ ಕನ್ನಡ ಹೇಳ್ಬೇಕು ಫುಲ್ ನಮ್ಮ ಅತ್ತೆಯವ್ರು ನೋಡಿದ್ದು ಇದು. Okay. ಅತ್ತೆಯವರು ಟಿ ವಿನಲ್ಲಿ ನೋಡಿ ನಮಗೆ ರೆಫರ್ ಮಾಡಿದ್ದು. ಗರ್ಭಗುಡಿ ಅಂತ ತೋರಿಸ್ತವ್ರೆ ಟಿ ವಿನಲ್ಲಿ ನೋಡಿ ಒಂದು ಸಲ ಹೋಗಿ ಅಲ್ಲಿ ತೋರಿಸಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಗರ್ಭಗುಡಿಗೆನಲ್ಲಿ ತೋರಿಸಿದ್ದೀವಿ. ಚೆನ್ನಾಗಿ ಫಸ್ಟಿಗೆ ಒಳ್ಳೆ ಸಿಕ್ತು, ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. Okay. ಚೆನ್ನಾಗಿದೆ ಟ್ರೀಟ್ಮೆಂಟ್ ಎಲ್ಲ ನಮಗೂ ಸಿಗ್ತಾ ಇದೆ. ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್? 2.5 years ಆಯಿತು. ಸೊ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ನೀವು ಗರ್ಭಗುಡಿಲಿ? ನಾರ್ಮಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ಮೇಡಮ್, ನ್ಯಾಚುರಲ್ ಪ್ರೆಗ್ನೆನ್ಸ್ ಆಗಿದೆ. ಗರ್ಭಗುಡಿಗೆ ಬರೋಕ್ಕೆ ಮುಂಚೆ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರಾ ಸರ್ ನೀವು? ಒನ್ ಡೇ ಓನ್ಲಿ ಹೋಗಿದ್ದು. ಅಲ್ಲಿ ಯಾಕೋ ನಮಗೆ ಸರಿ ಬರಲಿಲ್ಲ, ಅದಕ್ಕಾಗಿ ನಾವು ಈ ಕಡೆಗೆ ಬಂದ್ವಿ. ಸೊ ನೀವು ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಮೇಡಮ್, ಫಸ್ಟ್ ಡೇನೇ ಚೆನ್ನಾಗಿತ್ತು ನಮಗೆ. ಇಲ್ಲಿ ಬಂದ ಕೂಡಲೇ ನೋಡಿದು ಹಾಸ್ಪಿಟಲ್ ವರ್ತ್ ಅನಿಸ್ತು ನಮಗೆ. ಸ್ಟಾಫ್ಸು ನೋಡಿದು ಚೆನ್ನಾಗಿತ್ತು, ಮತ್ತು ರೆಸ್ಪಾನ್ಸ್ ಇದೆ, ಮತ್ತು ಕಾಲ್ ಬ್ಯಾಕ್ ಮಾಡ್ತಾರೆ ಯಾರಾದರೂ ಕೂಡ. ಚೆನ್ನಾಗಿದೆ, ಡಾಕ್ಟ್ರು ಕೂಡ ನೋಡಿದು, ಹಾಗಾಗಿ ಚೆನ್ನಾಗಿದೆ ಮೇಡಮ್. ಓಕೆ ಮ್ಯಾಮ್, ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ನಮಗೆ ಒಂಥರ ನೆಗೆಟಿವ್ ಆ ಥರ ಇಂಪ್ರೆಷನ್ ಇತ್ತು. ಇಲ್ಲಿ ಬಂದಾಗ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ದೆನ್ ಅವರು ಅಪಾಯಿಂಟ್ಮೆಂಟ್ಸ್ ಎಲ್ಲ ಫಾಲೋ ಅಪ್ ಮಾಡ್ತಾರೆ. ಆಮೇಲೆ ಏನೇ ಇದ್ರೂ ಹೇಳೋದ್ರಿಂದ ನಮಗೆ ಗೊತ್ತಾಗುತ್ತೆ, ಗೈಡೆನ್ಸ್ ಚೆನ್ನಾಗಿ ಕೊಡ್ತಾರೆ. ಓಕೆ. ಸೊ ಫ್ರಮ್ ದ ಡೇ ಒನ್ ಇಲ್ಲಿವರೆಗೂ ಇದ್ದೀರಾ ಅಲ್ಲ, ಸೊ ಏನಾದರೂ ನಿಮ್ಮ ಜರ್ನಿ ಹೇಗಿತ್ತು, ಯಾವ ಥರ ಅಂತ ಏನಾದರೂ? ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಈಗ ತೋರಿಸ್ಲಿಕ್ಕೆ ಬಂದು ಈಗ ನ್ಯಾಚುರಲ್ ಆಗುತ್ತೋ ಇಲ್ಲ ನಾರ್ಮಲ್ ಏನಾದ್ರು IVF ಆ ಥರ ಏನಾದ್ರು ಮಾಡ್ತಾರೋ ಅಂದ್ಕೊಂಡು ಇದ್ದು ನಾವು ಭಯದಲ್ಲಿ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಮಾಮೂಲಿ ಚೆಕಪ್ ಮಾಡಿದ್ರು, ಏನಂತ ಚೆಕ್ ಮಾಡಿದ್ರು ಅವಳಿಗೆ. ಅಲ್ಲಿಗೆ ಚೆಕ್ ಮಾಡಿ ಅದಕ್ಕೆ ಫಸ್ಟು ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ. ಓಕೆ. ಅದಕ್ಕೆ ಇರೆಗ್ಯುಲರ್ ಪೀರಿಯಡ್ ಇತ್ತು ಅವಳಿಗೆ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಹಾಕಿದ್ರು. ಅದಾದಮೇಲೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಂತ್ಲಿ ಇದಾಯಿತು. ಅದಾದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅದಾದಮೇಲೆ ಆಯಿತು, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಯಿತು. ಅವಾಗ ಇಷ್ಟ ಆಯಿತು, ಲೈಕ್ ಆಯಿತು, ಖುಷಿ ಆಯಿತು. ಸೊ ನೀವು ಡಾಕ್ಟರ್ ಬಗ್ಗೆ ಆಗಲಿ ಇಲ್ಲ ನರ್ಸಸ್ ಬಗ್ಗೆ, ಫ್ರಂಟ್ ಆಫೀಸ್ ಇಲ್ಲ ಏನೇ ಒಂದು ಗರ್ಭಗುಡಿ ಅಂದರೆ ಈ ಬ್ರಾಂಚ್ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಬೇಕಂತ ಇಷ್ಟಪಡ್ತೀರಾ? ಚೆನ್ನಾಗಿದೆ ಮೇಡಮ್, ಡಾಕ್ಟರ್ ಕೂಡ ಒಳ್ಳೆ ನಮಗೆ ಸಜೆಷನ್ ಕೊಟ್ಟರು ಮೇಡಮ್, ಉಷಾ ಮೇಡಮ್. ಓಕೆ. ಅದರಲ್ಲೂ ನಮ್ಮ ಕನ್ನಡದವ್ರು ಏನಾದ್ರು ಇದಾಯಿತು ನಮಗೊಂದು ಆಯಿತು, ಸ್ವಲ್ಪ ಚೆನ್ನಾಗಿದೆ. ಮೇಡಮ್ ಕೂಡ ಒಳ್ಳೆ ಸಜೆಷನ್ ಕೊಟ್ಟರು, ಒಳ್ಳೆ ಟ್ಯಾಬ್ಲೆಟ್ ಸಿಗ್ತದೆ ಇಲ್ಲಿ, ಎಲ್ಲ ಫೆಸಿಲಿಟಿ ಇದೆ ಚೆನ್ನಾಗೆ. ಬಟ್ ಒಳ್ಳೆ ಟ್ಯಾಬ್ಲೆಟ್ಸ್ ಇದೆ. ಈ ಟ್ಯಾಬ್ಲೆಟ್ಸ್ ಎಲ್ಲೂ ಕೇಳೋದು ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ. ಚೆನ್ನಾಗಿದೆ ಇಲ್ಲಿ ಮೇಡಮ್, ಇಲ್ಲಿ ಅದು ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗಾಯಿತು, ನ್ಯಾಚುರಲ್ ಆಗಿದೆ, ಒಳ್ಳೆ ಗುಡ್. ಮ್ಯಾಮ್, ಫಸ್ಟ್ ಟೈಮ್ ನಿಮಗೆ ಪಾಸಿಟಿವ್ ಅಂತ ಕನ್ಫರ್ಮ್ ಆದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಮ್ಯಾಮ್? ಆ್ಯಕ್ಚುಲಿ ಫಸ್ಟ್ ಸೈಕಲ್ಗೆ ಪಾಸಿಟಿವ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಸೈಕಲ್ಗೆ ಬಂದಿದ್ದು ತುಂಬ ಖುಷಿ ಆಯಿತು. ಓಕೆ. ಡಾಕ್ಟರ್ ವರ್ಷಾ ಮ್ಯಾಮ್, ಈ ಪೇಷಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಲೈಕ್ ಮತ್ತು ಅವರ ಮ್ಯಾರಿಡ್ ಆಗಿ 2.5 years ಆಗಿತ್ತು. ಲೈಕ್ ದೇ ವೇರ್ ಟ್ರೈಯಿಂಗ್ ಸಿನ್ಸ್ 8 to 10 months ಇಂದ ಟ್ರೈ ಮಾಡ್ತಾಯಿದ್ರು ನ್ಯಾಚುರಲ್ ಆಗಿ, ಬಟ್ ಆಗ್ತಾ ಇಲ್ಲ ಆಗಿತ್ತು. ಬಟ್ ಯಾವಾಗ ಫಸ್ಟ್ ಟೈಮ್ ಬಂದಾಗ ಲೈಕ್ ಎಲ್ಲರೂ ಅನ್ಕೊತಾರೆ IVF ಸೆಂಟರ್, ಫರ್ಟಿಲಿಟಿ ಸೆಂಟರ್ ಅಂದರೆ IVF ಹೇಳ್ತಾರೋ IUI ಹೇಳ್ತಾರೋ ಏನು ಹೇಳ್ತಾರೆ ಅಂತ. ಬಟ್ ಅವರು ಬಂದಾಗ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಏಜು ಜಸ್ಟ್ 24 years. ಅವ್ರಿಗೆ ಮೇನ್ ಇದ್ದಿದ್ದು ಲೈಕ್ ಏನು ಅಬ್ನಾರ್ಮಲಿಟೀಸ್ ಇರಲಿಲ್ಲ, PCOD ಇತ್ತು. PCOD ಇರೋದ್ರಿಂದ ಅವ್ರಿಗೆ ಎಗ್ ಲೈಕ್ ಫಾಲಿಕಲ್ ಡೆವಲಪ್ಮೆಂಟು, ಎಗ್ ರಿಲೀಸ್ ಆಗ್ತಾ ಇರೋದು ಕರೆಕ್ಟಾಗಿ ಆಗ್ತಾ ಇಲ್ಲ ಆಗಿತ್ತು. ಸೊ ಅದನ್ನು ನಾವು ಟೇಕ್ ಕೇರ್ ಮಾಡಿದ್ವಿ. ಲೈಕ್ ವಿ ಗೇವ್ ಓವ್ಯುಲೇಷನ್ ಇಂಡಕ್ಷನ್, ಲೈಕ್ ಮೊಟ್ಟೆ ಬೆಳೆಯೋ ಥರ ಮಾಡಿ ನ್ಯಾಚುರಲ್ ಆಗಿನೇ ಟ್ರೈ ಮಾಡಿ ಅಂತ ಹೇಳಿದ್ವಿ. ಟ್ರೈ ಮಾಡಿದ ಫಸ್ಟ್ ಸೈಕಲಲ್ಲೇ ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್, ನೀವು ಇಷ್ಟು ದಿನದಿಂದ ಗರ್ಭಗುಡಿಗೆ ಬರ್ತಿದ್ದೀರಲ್ಲ, ಏನಾದರೂ ಫೀಡ್ಬ್ಯಾಕ್ ಇಲ್ಲ ಸಜೆಷನ್ಸ್ ಏನಾದರೂ ಇದೆಯಾ, ಸೊ ದ್ಯಾಟ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್ ಅಂತ?
ಇಲ್ಲ ಮೇಡಮ್ ಯಾವುದೇ ಥರದ್ದು ನಮಗೆ ತೊಂದರೆ ಕಾಣಿಸಿಲ್ಲ. ಡಾಕ್ಟರ್ ಇಲ್ಲ ಗುಡ್ ಇದ್ದಾರೆ ಇಲ್ಲಿ, ಬಟ್ ಸ್ಟಾಫ್ಸ್ ಕೂಡ ಒಳ್ಳೆಯವ್ರಿದ್ದಾರೆ, ಎಲ್ಲ ಚೆನ್ನಾಗಿದೆ. ಬಟ್ ನನ್ನ ಸಜೆಷನ್ ಏನಂದರೆ ಒಂದು 3 ಮಂತ್ಸಿಗೆ ಬಿಟ್ಟು ಹೋಗ್ತಿರೋದು ಬೇಜಾರು. ಈಗ ಕಂಟಿನ್ಯೂ ಮಾಡಿ ಫುಲ್ಲು. ಎಸ್ ಮ್ಯಾಮ್. ಸೊ ನಿಮ್ಮ ಥರನೇ ಬೇರೆ ಪೇಷಂಟ್ಸು ಸಫರ್ ಮಾಡ್ತಿರ್ತಾರೆ, ಆ ಪೇಷಂಟ್ಗೆ ನಿಮ್ಮ ಕಡೆಯಿಂದ ಏನಾದರೂ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ರೆಫರ್ ಮಾಡಿದೆ. ಅವ್ರು ಆ್ಯಕ್ಚುಲಿ ಹೇಳಿದ್ರು ಒಂದು ಸಲ ಇಲ್ಲಿ ಮೇನ್ ಏನು ಹೇಳೋದಂದರೆ ಗರ್ಭಗುಡಿಗೆ ಬಂದಿದ್ರಂತೆ. ಆ್ಯಕ್ಚುಲಿ 1 ಡೇ 2 ಡೇಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಬಟ್ ಆಗಿಲ್ಲ ಅಂತ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಾನು ಕನ್ಫರ್ಮು ನಾವು ಗರ್ಭಗುಡಿನ ಟ್ರೀಟ್ಮೆಂಟ್ ತೊಗೋತೀವಿ 3 ಮಂತ್ಸಿಂದ. ವೈಫ್ ಪ್ರೆಗ್ನೆನ್ಸಿ ಆಗಿದ್ದಾರೆ, ಈಗ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ದಯವಿಟ್ಟು ಇಲ್ಲಿ ಗರ್ಭಗುಡಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಕಂಟಿನ್ಯೂ ಮಾಡಿ. ದಯವಿಟ್ಟು 1 ದಿನಕ್ಕೆ 2 ದಿನಕ್ಕೆ ಯಾವುದೇ ಕೆಲಸ ಆಗೋದಿಲ್ಲ. ಬಂದು ಟ್ರೀಟ್ಮೆಂಟ್ ತೊಗೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೀನಿ ಅವರಿಗೆ. ಅವರು ಮತ್ತೆ ನೆಕ್ಸ್ಟ್ ಬರ್ಬೋದು ಮೇಡಮ್, ನೆಕ್ಸ್ಟ್ ವೀಕಲ್ಲಿ ಒಬ್ಬರು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಸರ್. ಮ್ಯಾಮ್ ಯೋರ್ಸ್? ಸೇಮ್ ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡಿದ್ದೀನಿ ನಾನು. ಓಕೆ. Thank you, sir. Have a healthy and safe pregnancy. Congratulations once again, ma'am. Okay, thank you. Thank you very much. Congratulations.